ಕಷ್ಟಗಳು ಇಕ್ಕಟ್ಟುಗಳು ತುಂಬಿದಂಥ ಈ ಲೋಕದಲ್ಲಿ ನಾವು ಮುನ್ನಡೆಯುವಾಗ ಕೆಲವೊಂದು ಪರಿಸ್ಥಿತಿಗಳು ನಮ್ಮಲ್ಲಿ ಭಯವನ್ನ ಹುಟ್ಟಿಸುತ್ತದೆ. ಅಯ್ಯೋ ಇಷ್ಟೇ ಏನೋ, ಆಶಾಭಂಗಕ್ಕೆ ಗುರಿಯಾಗುತ್ತೇವೇನೋ, ನಷ್ಟಗಳನ್ನು ಅನುಭವಿಸುತ್ತೇವೇನೋ ಎಂಬುದಾಗಿ ಹಲವಾರು ವಿಷಯಗಳು ನಮ್ಮನ್ನು ಕುಗ್ಗಿಸುವುದಕ್ಕೂ ಕಳವಳಗೊಳಿಸುವುದಕ್ಕೂ ಮುಂದಾಗುತ್ತವೆ. ಆದರೆ ಭಯಪಡಬೇಡಿ, ನೀವು ದೇವ ಜನರಾಗಿರುವುದರಿಂದ ನಿಮಗೆ ಎಂದಿಗೂ ಸೋಲಾಗುವುದಿಲ್ಲ. ದೇವರು ವಿಶೇಷವಾಗಿ ವಾಗ್ದಾನ ಮಾಡಿದ್ದಾರೆ, ನನ್ನ ಜನರು ಎಂದಿಗೂ ಆಶಾಭಂಗ ಪಡರು ಎಂಬುದಾಗಿ. ನೀವು ದೇವ ಜನರು. ದೇವರು ನಿಮ್ಮ ಪ್ರತಿಯೊಂದು ಕಾರ್ಯಗಳನ್ನು ನಿಯಂತ್ರಿಸಿ ಅದನ್ನು ಅನುಕೂಲವಾಗಿ ಬದಲಾಯಿಸಿ ಮುನ್ನಡೆಸುತ್ತಾ ಇದ್ದಾರೆ. ಆದ್ದರಿಂದ ಏನೇ ವಿರೋಧವಾಗಿ ಬಂದರೂ ಕೂಡ ಅದು ಬದಲಾಗಿಯೇ ಬದಲಾಗುತ್ತದೆ. ಅದು ತಾತ್ಕಾಲಿಕ, ಅದು ನೀಗಿ ಹೋಗಲೇಬೇಕು. ಧೈರ್ಯವಾಗಿರಿ, ದೇವರು ನಿಮ್ಮ ಪಕ್ಷದಲ್ಲಿದ್ದಾರೆ, ನಿಮಗಾಗಿ ಯುದ್ಧವನ್ನು ಮಾಡುತ್ತಾರೆ. ವಿಶೇಷವಾದ ಜಯಗಳನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.